ನಮಸ್ಕಾರ. ಈ ಒಂದು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿಯ ವರದಿಯ ಬಿಡುಗಡೆ ಬಗ್ಗೆ ಒಂದಿಷ್ಟು ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. 2024 ಫೆಬ್ರವರಿ 29ರಂದು ಕೇಂದ್ರ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವರು ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ಕುರಿತ ವರದಿಯನ್ನು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ಭಾರತೀಯ ವನ್ಯಜೀವಿ ಸಂಸ್ಥೆಯು ರಾಜ್ಯ ಅರಣ್ಯ ಇಲಾಖೆಗಳ ಸಹಯೋಗದೊಂದಿಗೆ 5ನೇ ಚಕ್ರದ ಚಿರತೆ ಜನಸಂಖ್ಯೆಯ ಅಂದಾಜನ್ನು, ಹುಲಿಯಲ್ಲಿನ ಚತುರ್ವಾರ್ಷಿಕ ಹುಲಿ ಸಹಪರಭಕ್ಷಕ ಬೇಟೆ ಮತ್ತು ಅವುಗಳ ಆವಾಸ ಸ್ಥಾನಗಳ ಮೇಲ್ವಿಚಾರಣೆ ಕಾರ್ಯಾಚರಣೆ ಭಾಗವಾಗಿ ನಡೆಸಿತು. ವಿವಿಧ ರಾಜ್ಯಗಳಲ್ಲಿ ಚಿರತೆಗಳ ಸಂಖ್ಯೆಯನ್ನು ನೋಡುವುದಾದರೆ ಮಧ್ಯಪ್ರದೇಶ ರಾಜ್ಯವು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದ್ದು ಪ್ರಸ್ತುತವಾಗಿ 3907 ಚಿರತೆಗಳನ್ನು ಹೊಂದಿದ್ದು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ದೇಶಾದ್ಯಂತ 2022ರ ವೇಳೆಗೆ ಚಿರತೆಗಳ ಸಂಖ್ಯೆ 13,874 ಆಗಿದ್ದು 2018ರಲ್ಲಿ ಚಿರತೆಗಳ ಸಂಖ್ಯೆಯು 12,852 ಇದ್ದವು. 2018ರಿಂದ 2022ರ 4 ವರ್ಷಗಳ ಅವಧಿಯಲ್ಲಿ ಚಿರತೆಗಳ ಸಂಖ್ಯೆಯು 1022ರಷ್ಟು ಹೆಚ್ಚಾಗಿವೆ ಎಂದು ವರದಿ ತಿಳಿಸಿದೆ. ಇನ್ನು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನೋಡುವುದಾದರೆ ಮೊದಲನೇದಾಗಿ ನಾಗಾರ್ಜುನ ಸಾಗರ, ಶ್ರೀಶೈಲಂ, ಇದು ಆಂಧ್ರ ಪ್ರದೇಶದಲ್ಲಿದೆ. ಎರಡನೇದು ಪನ್ನಾ, ಮಧ್ಯಪ್ರದೇಶ. ಮೂರನೇದು ಸಾತ್ಪುರ, ಮಧ್ಯಪ್ರದೇಶ. ಇನ್ನು ಸಮೀಕ್ಷೆ ನಡೆಸಿದ ವಿಧಾನವನ್ನು ನೋಡುವುದಾದರೆ ಚಿರತೆ ಸಮೀಕ್ಷೆಯನ್ನು 18 ಹುಲಿ ಸಂರಕ್ಷಿತ ಅರಣ್ಯಗಳ ಪೈಕಿ 6 ಲಕ್ಷಕ್ಕೂ ಅಧಿಕ ಕಿಲೋಮೀಟರ್ ಪ್ರದೇಶದಲ್ಲಿ ಮಾಡಲಾಗಿದೆ. ಈ ಅವಧಿಯಲ್ಲಿ 32,803 ಕಡೆ ಕ್ಯಾಮೆರಾಗಳನ್ನು ಅಳವಡಿಸಿದ್ದು ಅವುಗಳಿಂದ ಚಿರತೆಗಳ 85,488 ಚಿರತೆಗಳನ್ನು ಸೆರೆ ಹಿಡಿಯಲಾಗಿದೆ. ಇನ್ನು ಭಾರತದಲ್ಲಿ 2018ರಲ್ಲಿ 12,852 ಚಿರತೆಗಳಿದ್ದರೆ 2022ರಲ್ಲಿ 13,874 ಚಿರತೆಗಳು ಇವೆ. 4 ವರ್ಷದಲ್ಲಿ 1,022 ಚಿರತೆಗಳು ಹೆಚ್ಚಳ ಕಂಡಿವೆ. ಮಧ್ಯಪ್ರದೇಶದಲ್ಲಿ 2018ರಲ್ಲಿ 3,421ರಷ್ಟಿದ್ದ ಚಿರತೆಗಳ ಸಂಖ್ಯೆ 2022ರಲ್ಲಿ 3,907 ಚಿರತೆಗಳು ಇವೆ. 4 ವರ್ಷದಲ್ಲಿ 486 ಚಿರತೆಗಳು ಹೆಚ್ಚಳ ಕಂಡಿವೆ. ಎರಡನೇದಾಗಿ ಮಹಾರಾಷ್ಟ್ರದಲ್ಲಿ 1,690 ಚಿರತೆಗಳು ಇದ್ದರೆ 2022ರಲ್ಲಿ 1,985 ಚಿರತೆಗಳು ಕಂಡುಬಂದಿವೆ. ಅಲ್ಲಿ 295ರಷ್ಟು ಚಿರತೆಗಳು ಹೆಚ್ಚಾಗಿವೆ. ಇನ್ನು ಕರ್ನಾಟಕದಲ್ಲಿ 2018ರಲ್ಲಿ 1,783ರಷ್ಟು ಚಿರತೆಗಳು ಇದ್ದರೆ 2022ರಲ್ಲಿ 1,879 ಚಿರತೆಗಳು ಕಂಡುಬಂದವೆ. ಇಲ್ಲಿ 4 ವರ್ಷದಲ್ಲಿ 96 ಚಿರತೆಗಳು ಹೆಚ್ಚಳ ಕಂಡಿವೆ. ಇನ್ನು ತಮಿಳುನಾಡಿನಲ್ಲಿ 2018ರಲ್ಲಿ 868 ಚಿರತೆಗಳು ಕಂಡುಬಂದಿದ್ದರೆ 2022ರಲ್ಲಿ 1,070 ಚಿರತೆಗಳು ಕಂಡುಬಂದಿವೆ. ಈ 4 ವರ್ಷದಲ್ಲಿ ತಮಿಳುನಾಡಿನಲ್ಲಿ 202 ಚಿರತೆಗಳು ಹೆಚ್ಚಳವನ್ನು ಆಗಿವೆ. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಹಿಮಚಿರತೆಗಳ ಸಮೀಕ್ಷೆಯನ್ನು ನಡೆಸಲಾಗಿದ್ದು 2024 ಜನವರಿ 34ರಂದು ನವದೆಹಲಿಯಲ್ಲಿ ಭಾರತದಲ್ಲಿನ ಹಿಮಚಿರತೆಗಳ ಸ್ಥಿತಿಗತಿಗಳ ಕುರಿತಾದ ವರದಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಈ ಸಮೀಕ್ಷೆ ವರದಿ ಪ್ರಕಾರ ಭಾರತದಲ್ಲಿ 718 ಹಿಮಚಿರತೆಗಳು ಇವೆ. ದೇಶದಲ್ಲಿ ಲಡಾಖ್ 477 ಹಿಮಚಿರತೆಯನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದ್ದರೆ ಉತ್ತರಾಖಂಡ ರಾಜ್ಯವು 124 ಚಿರತೆ ಹೊಂದಿದ್ದು 2ನೇ ಸ್ಥಾನದಲ್ಲಿ ಇದೆ. ಇನ್ನು ಹಿಮಾಚಲ ಪ್ರದೇಶ 51, ಅರುಣಾಚಲ ಪ್ರದೇಶ 36, ಸಿಕ್ಕಿಂ 21 ಮತ್ತು ಜಮ್ಮು ಕಾಶ್ಮೀರದಲ್ಲಿ 9 ಹಿಮಚಿರತೆಗಳು ಇವೆ ಎಂದು ವರದಿ ತಿಳಿಸಿದೆ. ಇದು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.